Morning, first of all, class fixation of stock level problem again. Fixation of stock level. Inventory control and stock no stock no classified maximum order level levels no fix maximum level ಅಂದ್ರೆ highest ಅಂದ್ರೆ minimum ಅಂದ್ರೆ ಕಡಿಮೆ ಅಂದ್ರೆ ಎಷ್ಟು ಒಂದು ಕಡಿಮೆ ಅಂದ್ರೆ ಎಷ್ಟು ಒಂದು ಓವರ್ ಸ್ಟಾಕ್ ಅದು ಅಂಡರ್ ಸ್ಟಾಕ್ ಜಾಸ್ತಿ ಆಗ್ಬೋದು ಕಡಿಮೆ ಅನ್ನೋಕ್ಕೆ ಸ್ಟಾಕ್ ಲೆವೆಲ್ ನಾವು fix. ಜಾಸ್ತಿ ಅಂದ್ರೆ ಎಷ್ಟು ಇರ್ಬೇಕು ನಮ್ಗೆ ನಾವು ಮ್ಯಾಕ್ಸಿಮಮ್ ಕಡಿಮೆ ಅಂದ್ರೆ ರೀಆರ್ಡರ್ ಲೆವೆಲ್ ಅಂತ ಹೇಳಿ ರೀಆರ್ಡರ್ ಲೆವೆಲ್ ಆರ್ಡರ್ ಲೆವೆಲ್ ಅಂತ ಯಾವ ಯಾವಾಗ ಮೆಟೀರಿಯಲ್ಗೆ ಆರ್ಡರ್ ಮಾಡಬೇಕು ಎಷ್ಟಾದಾಗ ನಾವು ಆರ್ಡರ್ ಮಾಡಬೇಕು ಸೊ ಇದನ್ನ ನಾವೇನಂತ ಹೇಳ್ತೀವಿ ಫಿಕ್ಸೇಷನ್ ಆಫ್ ಸ್ಟಾಕ್ ಲೆವೆಲ್ ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಈ ಕ್ಲಾಸ್ ಪ್ರಾಬ್ಲಮ್ come back to the problem. Calculate the maximum level of stock from the following. Maximum level na calculate. Ordering quantity 800 units. That you order ಮಾಡೋದಕ್ಕೆ 800. Normal consumption is per week. Every day ಯೂಶಲ್ ಆಗಿ ಖರ್ಚಾಗೋದು 20 ಯೂನಿಟ್ಸ್ ಖರ್ಚಾಗುತ್ತೆ ಎಷ್ಟು ದಿನಕ್ಕೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 30 ಯೂನಿಟ್ಸ್ ಪರ್ ವೀಕ್ ಜಾಸ್ತಿ ಯೂಶಲ್ ಆಗಿ ಖರ್ಚು ಮಾಡೋದು 20 ನಾರ್ಮಲ್ ಕನ್ಸಂಪ್ಷನ್ ಜಾಸ್ತಿ ಯೂಸ್ ಮಾಡಿದ್ವಿ ಅಂದ್ರೆ ಅದೆಷ್ಟಾಗುತ್ತೆ 30 ಯೂನಿಟ್ಸ್ ಪರ್ ವೀಕ್ ಮಿನಿಮಮ್ ಕನ್ಸಂಪ್ಷನ್ 10 ಯೂನಿಟ್ಸ್ ಪರ್ ವೀಕ್ ನಾವೇನು ಈ ಸತಿ ಈ ತರ ನಾವು ಖರ್ಚೆ ಮಾಡಿಲ್ಲ ಅಂದ್ರೆ ಅದು 10 ಯೂನಿಟ್ಸ್ ಡೆಲಿವರಿ ಪೀರಿಯಡ್ ಮಿನಿಮಮ್ 20 ವೀಕ್ಸ್ ಬೇಗ ಬರುತ್ತೆ ಅಂತಂದ್ರೆ 20 ವೀಕ್ಸ್ ನಾರ್ಮಲ್ 25 ವೀಕ್ಸ್ ಸ್ವಲ್ಪ ಲೇಟ್ ಆದ್ರೆ 25 ಮ್ಯಾಕ್ಸಿಮಮ್ 30 ವೀಕ್ಸ್ ಬೇಗ ಅಂದ್ರೆ 20 ವೀಕ್ಸ್ ಅಲ್ಲಿ ಬಂದ್ಬಿಡುತ್ತೆ ಯೂಶಲ್ ಆಗಿ ಬರೋದು 25 ವೀಕ್ಸ್ ನಾವು ನಾರ್ಮಲ್ ಅಂತ ಹೇಳ್ತೀವಿ ಆಯ್ತಾ ಆಮೇಲಿಂದ ಏನಾದ್ರು ಲೇಟ್ ಅಪ್ಪ ಅಂತಂದ್ರೆ ಅದು 30 ವೀಕ್ಸ್ ಸೊ ಇದಿಷ್ಟು ಇನ್ಫಾರ್ಮೇಶನ್ ನಾವೀಗ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಟಾಕ್ ನ ಫೈಂಡ್ ಇಲ್ಲಿ ಬರೋಣ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ಸ್ಟಾಕ್ಗೆ ಫಾರ್ಮುಲಾ ಏನಂದ್ರೆ ರೀಆರ್ಡರ್ ಲೆವೆಲ್ ಪ್ಲಸ್ ರೀಆರ್ಡರ್ ಕ್ವಾಂಟಿಟಿ ರೀಆರ್ಡರ್ ಲೆವೆಲ್ ಮತ್ತು ರೀಆರ್ಡರ್ ಕ್ವಾಂಟಿಟಿ ಎರಡು ಆಡ್ ಮಾಡ್ಬೇಕು ಮೈನಸ್ ಮಿನಿಮಮ್ ಕನ್ಸಂಪ್ಷನ್ ಇಂಟು ಮಿನಿಮಮ್ ಡಿಲಿವರಿ ಮಿನಿಮಮ್ ಕನ್ಸಂಪ್ಷನ್ ಎಷ್ಟಿದೆ ಅದನ್ನ ಈ ರೀಆರ್ಡರ್ ಲೆವೆಲ್ ಎಷ್ಟಿದೆ ಆರ್ಡರಿಂಗ್ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅದ್ರ ರೀಆರ್ಡರಿಂಗ್ ಲೆವೆಲ್ ಎಷ್ಟು ಅಂತ ಹೇಳಿ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟಿಗೆ ರೀಆರ್ಡರ್ ಲೆವೆಲ್ ಕ್ಯಾಲ್ಕುಲೇಟ್ so reorder level is equal to maximum consumption plus maximum plus maximum consumption to maximum reorder period maximum reorder period ಎಷ್ಟಿದೆ maximum reorder period maximum period ಎಲ್ಲಿದೆ okay so reorder level is equal to maximum consumption maximum 30 weeks so 30 weeks into 30 that comes to 900 okay now reorder level maximum calculate so reorder level plus reorder quantity reorder level now to find out 900 right plus reorder quantity reorder quantity problem 800 order reorder ಅಂದ್ರೆ ಎರಡು ಒಂದು ಆರ್ಡರ್ ಕ್ವಾಂಟಿಟಿ ಆರ್ಡರ್ ಕ್ವಾಂಟಿಟಿ 300 plus 800 as minimum consumption daily maximum minimum 10 units from consumption 10 minimum delivery time ಬೇಗ ಅಂದ್ರೆ ಇದನ್ನ ಬರ್ಕೋಣ 10 into so 900 plus 800 ನಾವು ಮಾಡಿದ್ರೆ 1700 plus 10 into 2 that comes maximum level is 1500 maximum level ನಾವು ಈಗ 1500
ಫಸ್ಟ್ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ನೋಡಿ. ಮೆಟೀರಿಯಲ್ ಎಕ್ಸ್ ಅಂಡ್ ವೈ ಆರ್ ಯೂಸ್ಡ್ ಆಸ್ ಫಾಲೋಸ್. ಎರಡು ಮೆಟೀರಿಯಲ್ ಕೊಟ್ಟಿದ್ದಾರೆ, ಮೆಟೀರಿಯಲ್ ಎಕ್ಸ್ ಮತ್ತು ಮೆಟೀರಿಯಲ್ ವೈ. ಮಿನಿಮಮ್ ಯೂಸೇಜ್ 50 ಯೂನಿಟ್ಸ್ ಪರ್ ವೀಕ್ ಅಂತ. ಮಿನಿಮಮ್ ಕಡಿಮೆ ಅಂದ್ರೆ ಎರಡು ಕೂಡ 50 ಯೂನಿಟ್ನ ನಾವು ಖರ್ಚು ಯೂಸ್ ಮಾಡೋದು ಆಯ್ತಾ. ಮ್ಯಾಕ್ಸಿಮಮ್ ಯೂಸೇಜ್ 150. ಕಡಿಮೆ ಅಂದ್ರೆ 50, ಜಾಸ್ತಿ ಅಂದ್ರೆ 150 ಯೂಸೇಜ್ ಮಾಡೋದು, ಯೂಸ್ ಆಗುವಂಥದ್ದು ಯೂಸ್ ಮಾಡೋದು 150 ಯೂನಿಟ್ಸ್ ಪರ್ ವೀಕ್. ನಾರ್ಮಲ್ ಯೂಸೇಜ್ 100 ಯೂನಿಟ್ಸ್. ಓಕೆ, ನಾವು ಕಡಿಮೆ ಯೂಸ್ ಮಾಡಿದ್ದೀವಿ ಅಂದಾಗ 50, ಜಾಸ್ತಿ ಯೂಸ್ 150 ಯೂನಿಟ್ಸ್ನ ಯೂಸ್ ಮಾಡ್ತೀವಿ. ಬಟ್ ಯೂಶಲ್ ನ್ಯೂಟ್ರಲ್ ಆಗಿ ಅಂದರೆ ಯೂಶಲ್ ಕ್ಯಾಶುವಲ್ ಆಗಿ ಏನೂ ಇಲ್ಲ, ನಾರ್ಮಲ್ ಆಗಿ ಅಂದರೆ 100 ಯೂನಿಟ್ಸ್. ನಾವು ಇನ್ನೊಂದು ಥರ ಅರ್ಥ ಮಾಡ್ತೀವಿ. ಪೀಕ್ ಟೈಮ್ ಅಂದರೆ ನಮಗೆ ತುಂಬ ಡಿಮ್ಯಾಂಡ್ ಇದೆ ಅಂದರೆ ನಾವು 150 ಯೂನಿಟ್ಸ್, ಡಿಮ್ಯಾಂಡ್ ಇಲ್ಲ ಅಂತಂದರೆ 50 ಮಾಡ್ತೀವಿ. ನಮಗೆ ಡಿಮ್ಯಾಂಡ್ ನಾರ್ಮಲ್ ಆಗಿದೆ ಅಂದರೆ ನಾವು ನಾರ್ಮಲ್ ಪ್ರೊಡಕ್ಷನ್ ಮಾಡಿದ್ರೆ ನಮಗೆ 100 ಯೂನಿಟ್ಸ್. ಮಿನಿಮಮ್ ನಾವು ಯೂಸ್ ಮಾಡೋದು 50, ಮ್ಯಾಕ್ಸಿಮಮ್ 150. ನಾರ್ಮಲ್ ಕ್ಯಾಶುವಲ್ ಆಗಿ ಯೂಸ್ ಮಾಡೋದು 100 ಯೂನಿಟ್ಸ್ ಪರ್ ವೀಕ್. ಆರ್ಡರಿಂಗ್ ಕ್ವಾಂಟಿಟಿ ಎಕ್ಸ್ ಇಸ್ 100 ಯೂನಿಟ್, ವೈ ಇಸ್ 1000. ಒಂದ್ಸತಿ ಆರ್ಡರ್ ಮಾಡಿದ್ರೆ ಎಕ್ಸ್ ಮೆಟೀರಿಯಲ್ನ 600 ಯೂನಿಟ್ ಆರ್ಡರ್ ಮಾಡ್ತೀವಿ, ವೈ ಮೆಟೀರಿಯಲ್ 1000 ಯೂನಿಟ್ ಆರ್ಡರ್ ಮಾಡ್ತೀವಿ. ಡೆಲಿವರಿ ಪೀರಿಯಡ್ ಎಕ್ಸ್ 4 to 6. ಅಂದರೆ ನಾವು ಆರ್ಡರ್ ಮಾಡಿದ್ಮೇಲೆ ಎಷ್ಟು ಟೈಮ್ ಆಗುತ್ತೆ, ನಾವು ಆರ್ಡರ್ ಮಾಡಿದ್ಮೇಲೆ ಎಷ್ಟಾಗುತ್ತೆ, 4 to 6 ವೀಕ್ಸ್ ಅಂತ. ನಾವು 4 to 6 ನಾವು ಈ ಥರ ಅರ್ಥ ಮಾಡ್ತೀವಿ. ಬೇಗ ಅಂದರೆ 4 ವೀಕ್ಸ್ ಮಿನಿಮಮ್, ಬೇಗ ಅಂದರೆ 4 ವೀಕ್ಸ್, ಲೇಟ್ ಅಂದರೆ 6. ಮಿನಿಮಮ್ ಪೀರಿಯಡ್ ಟೈಮ್ 4 ವೀಕ್, ಮ್ಯಾಕ್ಸಿಮಮ್ ಪೀರಿಯಡ್ ಟೈಮ್, ಮ್ಯಾಕ್ಸಿಮಮ್ ಡೆಲಿವರಿ ಟೈಮ್ 6 ವೀಕ್. ವೈ ಎಷ್ಟಿದೆ, ವೈ 2 to 4 ವೀಕ್ಸ್. ಬೇಗ ಅಂದರೆ ನಮಗೆ 2 ವೀಕಲ್ಲಿ ಡೆಲಿವರಿ ಕೊಡ್ತಾರೆ, ಲೇಟ್ ಅಂದರೆ ನಮಗೆ 4 ವೀಕಲ್ಲಿ. ಮಿನಿಮಮ್ ಡೆಲಿವರಿ ಪೀರಿಯಡ್ ಇಸ್ 2, ಮ್ಯಾಕ್ಸಿಮಮ್ ಈಸ್ 4 ವೀಕ್ಸ್. ನಾವು ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಫಾರ್ ಈಚ್ ಮೆಟೀರಿಯಲ್ ಎಕ್ಸ್ ಮತ್ತು ವೈ ಎರಡಕ್ಕೂ ಕೂಡ ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್ ಮತ್ತು ರಿಕಾರ್ಡರ್ ಲೆವೆಲ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಯಾವುದು ಮಿನಿಮಮ್, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್ ಮತ್ತು ರಿಕಾರ್ಡರ್ ಲೆವೆಲ್. ಕಮ್ ಬ್ಯಾಕ್ ಟು ಫಸ್ಟ್ ನಾವು ಮಿನಿಮಮ್ ಲೆವೆಲ್ನ ಮಾಡ್ಕೋಬೋದು. ಫಸ್ಟ್ಗೆ ನಾವು ರಿಆರ್ಡರ್ ಲೆವೆಲ್ನ ಯಾವುದಾದ್ರೂ ಮಾಡ್ಕೋಬೋದು ನಾವು, ಬೇಕಂದ್ರೆ ಅದೇ ಪ್ರಕಾರ ಮಿನಿಮಮ್ ಲೆವೆಲ್ಗೆ ಹೋಗೋಣ. ಮಿನಿಮಮ್ ಲೆವೆಲ್ನ ಫಾರ್ಮುಲಾ ರಿಆರ್ಡರ್ ಲೆವೆಲ್ ಮೈನಸ್ ನಾರ್ಮಲ್ ಕನ್ಸಂಪ್ಷನ್ ಇಂಟು ನಾರ್ಮಲ್ ರಿಆರ್ಡರ್. ಸೊ ಇಲ್ಲಿ ನಮಗೆ ರಿಆರ್ಡರ್ ಲೆವೆಲ್ ಬೇಕು, ಹಾಗಾಗಿ ರಿಆರ್ಡರ್. ಓಕೆ, ರಿಆರ್ಡರ್ ಲೆವೆಲ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಯೂಸೇಜ್ ಇಂಟು ಮ್ಯಾಕ್ಸಿಮಮ್ ಡೆಲಿವರಿ. ರಿಆರ್ಡರ್ ಲೆವೆಲ್ ಮ್ಯಾಕ್ಸಿಮಮ್ ಯೂಸೇಜ್ ಎಷ್ಟಿದೆ 150. ಫೋರ್ತ್ ಎಕ್ಸ್ ಅಂಡ್ ವೈ ಎರಡು ಕೂಡ ನಮಗೆ 150 ಬರ್ಕೊಂಡು ಬೇಡ, ನಾವು ಫಸ್ಟ್ ಮೆಟೀರಿಯಲ್ ಎಕ್ಸೇ ಮಾಡೋಣ. 150 ಯೂನಿಟ್ಸ್ ಮ್ಯಾಕ್ಸಿಮಮ್ 150. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್, ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂದರೆ ನಾನು ಹೇಳಿದ್ದಲ್ಲ, ಬೇಗ ಅಂದರೆ 4 ವೀಕ್, ಲೇಟ್ ಅಂದರೆ 6. ಮಿನಿಮಮ್ ಡೆಲಿವರಿ ಪೀರಿಯಡ್ ಈಸ್ 4, ಮ್ಯಾಕ್ಸಿಮಮ್ ಪೀರಿಯಡ್ ಈಸ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್. ಸೊ 150 to 6 ದಟ್ ವಿಲ್ ಗಿವ್ 150 ಮಲ್ಟಿಪ್ಲೈ ಮಾಡಿದ್ರೆ 900. ಸೊ ಹಾಗೆ ನಾವು 5 ಮಾಡ್ತೀವಿ. ಮ್ಯಾಕ್ಸಿಮಮ್ ಎರಡಕ್ಕೂ ಕೂಡ ಸಿಗುತ್ತೆ 1. ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಅಂತಿದೆ, ಈ ಮ್ಯಾಕ್ಸಿಮಮ್ ಪೀರಿಯಡ್ 4 ವೀಕ್ ಅಂತ. ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ 4 ವೀಕ್. 154 ದಟ್ ಕಮ್ಸ್ ಟು 6. ನಾವು ಈಗ ರಿಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟಿಗೆ ನಾವು ರಿಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಮ್ಯಾಕ್ಸಿಮಮ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಲೆವೆಲಲ್ಲಿ ಫಾರ್ಮುಲಾ ಏನಿದೆ, ಲೆವೆಲ್ ಇಸ್ ರಿಆರ್ಡರ್ ಲೆವೆಲ್ ಪ್ಲಸ್ ರಿಆರ್ಡರ್ ಲೆವೆಲ್ ಪ್ಲಸ್ ಮಿನಿಮಮ್ ಕ್ವಾಂಟಿಟಿ ಇಂಟು ಮಿನಿಮಮ್ ಟೈಮ್. ಓಕೆ, ಸೊ ನಾವೀಗ ರಿಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ನೆಕ್ಸ್ಟ್ ಪ್ಲಸ್ ರಿಆರ್ಡರ್ ಕ್ವಾಂಟಿಟಿ, ಆರ್ಡರಿಂಗ್ ಕ್ವಾಂಟಿಟಿ ಅಂತ ಇದನ್ನೇ ನಾವು ರಿಆರ್ಡರ್ ಕ್ವಾಂಟಿಟಿ. ಎಕ್ಸ್ ಇಸ್ 6, 900 ಪ್ಲಸ್ ಕ್ಯಾಪಿಟಲ್ ಮೈನಸ್ ಮಿನಿಮಮ್ ಕ್ವಾಂಟಿಟಿ, ಮಿನಿಮಮ್ ಯೂಸೇಜ್ ಏನಿದೆ ಅದನ್ನು ನಾವು ಮಿನಿಮಮ್ ಕ್ವಾಂಟಿಟಿ 50 ಯೂನಿಟ್ಸ್ 50. ನೆಕ್ಸ್ಟ್ ಇಂಟು ಮಿನಿಮಮ್ ಡೆಲಿವರಿ ಟೈಮ್ ಅಂತ ಮೆಟೀರಿಯಲ್ ಎಕ್ಸ್ ಮಿನಿಮಮ್ ಅಂದರೆ ಎಷ್ಟು 4 ವೀಕ್, ಮ್ಯಾಕ್ಸಿಮಮ್ ಅಂದರೆ ಎಷ್ಟು 6. ಮಿನಿಮಮ್ ಡೆಲಿವರಿ ಪೀರಿಯಡ್ ಟೈಮ್ 4 ವೀಕ್, ಬೇಗ ಬರುತ್ತೆ ಅಂದರೆ 4 ವೀಕ್ಸಲ್ಲಿ ಬರುತ್ತೆ. ಓಕೆ,
minimum quantity 50 units per 4 delivery period time is so 900 plus 600 ಎಷ್ಟಾಗುತ್ತೆ 1000 ಆಗುತ್ತೆ 50 into 4 ಅಂದರೆ 200 ಆಗುತ್ತೆ 1500 minus an answer of 1300 so maximum level for material x is 1300 next ಹಾಗೆ material value calculate reorder level ಎಷ್ಟು maximum level ಗೆ first ಗೆ reorder level ಎಷ್ಟಿದೆ next reorder quantity for y material 1000 600 plus 1000 as okay, minimum quantity and to minimum delivery period time. Minimum quantity ಎರಡಕ್ಕೂ ಕೂಡ 15 ಪ್ರಾಬ್ಲಮ್ ಅಲ್ಲಿ ಎಲ್ಲ ಮೆಟೀರಿಯಲ್ಗೂ ಸೇಮ್ 50 ಯೂನಿಟ್ಸ್ ಅಂತ ಮಿನಿಮಮ್ ಮೆಟೀರಿಯಲ್ ಸೊ ಈಗ ನಾವು 50 ತಗೋಣ ನೆಕ್ಸ್ಟ್ 50 ತಗೊಂಡ್ಮೇಲೆ ಮಿನಿಮಮ್ ಡೆಲಿವರಿ ಟೈಮ್ ಅಂತ ಬೇಗ ಅಂದ್ರೆ ಎಷ್ಟು ವೀಕ್ y is equal to 2 weeks ಮಿನಿಮಮ್ ಬೇಗ ಅಂದ್ರೆ 2 weeks minimum level minimum is minimum delivery period time is 2 maximum is 4 weeks so ಇಲ್ಲಿ 50 600 plus 1000 that give an answer of 1006 minus 50 into 2 that will give an answer of 100 1006 minus 100 that is an answer of 1500 maximum level for material y is 1500 next come back to minimum level is equal to reorder level minus normal consumption into normal reorder period reorder level minus normal consumption normal to reorder level ಎಷ್ಟಿದೆ 900 minus normal consumption so normal consumption ಎಷ್ಟಿದೆ 100 units per week ಕೊಟ್ಟಿದ್ದಾರೆ ಎರಡು ಇಲ್ಲಿ 900 normal consumption ಎಷ್ಟಿದೆ 100 units okay normal reorder period so ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಮಿನಿಮಮ್ ಲೆವೆಲ್ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಲೆವೆಲ್ ಕೊಟ್ಟಿದ್ದಾರೆ ಡೆಲಿವರಿ ಪೀರಿಯಡ್ ಟೈಮ್ ಇಸ್ x is 4 to 6 weeks y is 2 to 4 week ಅಂತ ಸೊ ಬೇಗ ಅಂದ್ರೆ 4 week ಲೇಟ್ ಅಂದ್ರೆ 6 weeks ಮಿನಿಮಮ್ 4 weeks ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ವಿಲ್ ಬಿ 6 weeks ಅಂತ ಬಟ್ ಹಾಗಾದ್ರೆ ನಾವು ನಾರ್ಮಲ್ ಡೆಲಿವರಿ ಪೀರಿಯಡ್ ಏನು ಅಂತ ನಾರ್ಮಲ್ ಡೆಲಿವರಿ ಪೀರಿಯಡ್ಗೆ ನಾವೇನ್ ಮಾಡ್ಬೋದು ಅದರ ಮಧ್ಯದಲ್ಲಿ ತಗೋಬೇಕು 4 to 6 ಅಂತಿದೆ 4 ಆದ್ಮೇಲೆ ಏನ್ ಬರುತ್ತೆ 5 weeks ಅಂತ ನಾವು ತಗೋಬಹುದು ಆಯ್ತಾ ಅಥವಾ ನಾವೇನ್ ಮಾಡೋದು ನಮ್ಗೇನೋ ಕನ್ಫ್ಯೂಸ್ ಆಯ್ತು ಅಥವಾ ನಮ್ಗೆ ಪ್ರಾಬ್ಲಮ್ ಕನ್ಫ್ಯೂಷನ್ ಇದೆ ಸೊ ನಾವು ಫಾರ್ಮುಲಾ ಹಾಕೇ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಹೀಗೆ ಮಾಡ್ಬೋದು ಮಿನಿಮಮ್ ಪೀರಿಯಡ್ ಪ್ಲಸ್ ಮಿನಿಮಮ್ ಡೆಲಿವರಿ ಪೀರಿಯಡ್ ಪ್ಲಸ್ ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್ ಡಿವೈಡೆಡ್ ಬೈ 2 ಮಿನಿಮಮ್ ಎಷ್ಟಿದೆ ಮೆಟೀರಿಯಲ್ಗೆ ಇಲ್ಲಿ ಎಕ್ಸ್ ಮೆಟೀರಿಯಲ್ಗೆ 4 to 6 weeks ಅಂತಿದೆ ಸೊ ಮಿನಿಮಮ್ 4 week ಮ್ಯಾಕ್ಸಿಮಮ್ 6 weeks ಏನ್ ಮಾಡೋಣ 4 plus 6 divided by 2 4 plus 6 10 ಆಗುತ್ತೆ 10 divided by 2 that will give 5 so this will be the normal reorder period ಅಂತ so ಈಗ normal consumption 100 ಇದೆ into normal reorder period is 5 the 900 minus 100 into 5 that comes to 500 minus 500 that will be 400 units so this will be the minimum level next so ಹಾಗೆ ಮೆಟೀರಿಯಲ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು reorder period ಎಷ್ಟಿದೆ reorder level 600 minus normal consumption y ಗೂ ಕೂಡ 100 ಸೊ ನಾವೀಗ ಇಲ್ಲಿ ನಾರ್ಮಲ್ ರಿಆರ್ಡರ್ ಪೀರಿಯಡ್ ಎಷ್ಟಿದೆ ಇಲ್ಲಿ 2 to 4 weeks ಅಂತ ಸೊ ಈ 2 to 4 weeks ಗೆ ನಾವು ಏನ್ ಮಾಡೋಣ 2 plus 4 divided by 2 ಅಂತ ಮಾಡ್ತೀವಿ ಸೊ ನಾವು 2 4 ಅಂದ್ರೆ ಮಧ್ಯದ ನಂಬರ್ ಯಾವ್ದಿದೆ ಅದನ್ನ ತಗೋಬಹುದು ಹೇಗೆ ತಗೋಬಹುದು 100 into 3 600 minus 100 into 3 that comes the answer of 300 so 600 minus 300 that will be so minimum level is ಹೀಗೆ ನಾವು reorder level maximum level minimum normal reorder ನಾವು calculate thank you